ಹಲೋ, ಹೇಗಿದ್ದೀರಾ? ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಟ್ರಿಪ್ಪು ಏನಾದರೂ ಒಂದು ಅಡ್ವೆಂಚರ್ ಇಲ್ಲದೇ ಇದ್ದರೆ ಮುಗಿಯೋದೇ ಇಲ್ಲ, ಕರೆಕ್ಟ್ ಅಲ್ವಾ? ಯಾವುದೇ ಟ್ರಿಪ್ ತೊಗೊಳ್ಳಿ. ಸೊ ಇವತ್ತು ನಾನು ಬಂದಿದ್ದೀನಿ ಒಂದು ಅಡ್ವೆಂಚರ್ ಮಾಡಲಿಕ್ಕೆ. ಒಂದು ಫಾಲ್ಸಲ್ಲಿ ಚಿಕ್ಕದಾಗಿ ಹೋಗಿ ಹೈಕ್ ಮಾಡಿ ಅಲ್ಲಿ ಒಳಗಡೆ ಸ್ನಾನ ಮಾಡೋಣ ಅಂತ ಪ್ಲ್ಯಾನು. ಸೊ ಫಾಲ್ಸ್ ಹೆಸರೇನು, ಹೆಂಗಿದೆ, ನೀರು ಎಷ್ಟು ಪ್ಯೂರ್ ಆಗಿದೆ ಎಲ್ಲದನ್ನೂ ತೋರಿಸ್ತಾ ಇರ್ತೀನಿ. ಬರ್ತಾ ಇರಿ ನನ್ನ ಜೊತೆ. ಸೊ ಬನ್ನಿ, ಇದೇ ನೋಡಿ ಫಾಲ್ಸ್ಗೆ ಎಂಟ್ರಿ ರೂಟು ಆಯಿತಾ. ಫಾಲ್ಸ್ ಹೆಸರು ಬಂದುಬಿಟ್ಟು ಜಾಪನೀಸಲ್ಲಿ ಬರೆದಿದೆ, ಇದು ಉಶಿಗಾತಾಕಿ ಅಂತ. ಸೊ ಉಶಿಗಾತಾಕಿ ಫಾಲ್ಸ್ಗೆ ನಾವಿವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಆಲ್ಪ್ಸ್ ಅಂತ ಬಂದಾಗ ನೀವೆಲ್ಲರೂ ಮೋಸ್ಟ್ಲಿ ಯುರೋಪಲ್ಲೇ ಆಲ್ಪ್ಸ್ ಇದೆ ಅಂತ ಅನ್ಕೊತೀರಲ್ಲ. ಸೊ ಇಲ್ಲ, ಜಪಾನಲ್ಲಿ ಕೂಡ ಆಲ್ಪ್ಸ್ ಇದೆ. ನಾರ್ದರ್ನ್ ಆಲ್ಪ್ಸು, ಸೆಂಟ್ರಲ್ ಆಲ್ಪ್ಸು ಮತ್ತು ಸದರ್ನ್ ಆಲ್ಪ್ಸು ಅಂತ. ಸೊ ಇದನ್ನು ಯಾಕಪ್ಪ ಆಲ್ಪ್ಸು ಅಂತಾರೆ ಅಂತ ನನಗೆ ಗೊತ್ತಿಲ್ಲ. ಒಂದು ಕತೆ ಏನು ಅಂತ ಹೇಳಿದ್ರೆ, ಯುರೋಪಿಯನ್ಸ್ ಬಂದುಬಿಟ್ಟು ಇದನ್ನ ಡಿಸ್ಕವರ್ ಮಾಡಿಬಿಟ್ಟು ಅವರು ಇದನ್ನ ಆಲ್ಪ್ಸ್ ಅಂತ ಹೆಸರು ಮಾಡಿದ್ರು ಅಂತ ಒಂದು ಕತೆ ಇದೆ. ಎಷ್ಟು ನಿಜನೋ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಬಟ್ ಇಡೀ ನಗಾನೋ, ಗಿಫು, ಈ ಏರಿಯಾ ಏನಿದೆಯಲ್ಲ, ಈ ಪ್ರಿಫೆಕ್ಚರ್ಸು ಇದು ಕಂಪ್ಲೀಟಾಗಿ, ಆಮೇಲೆ ನಿಗಾತ, ಎಲ್ಲ ಪ್ರಿಫೆಕ್ಚರ್ಸ್ ಬಂದುಬಿಟ್ಟು ಆಲ್ಪ್ಸ್ ರೀಜನಲ್ಲಿ ಬರುವಂತಹ ಒಂದು ರೀಜನ್ಸು ಆಯಿತಾ. ಸೊ ನೀವು ಇಲ್ಲಿಗೆ ಬಂದರೆ ಬೆಟ್ಟ ಗುಡ್ಡಗಳಿಗೆ ಬರನೇ ಇಲ್ಲ, ನೀರಿಗಂತೂ ಬರವೇ ಇಲ್ಲ. ಎಲ್ಲಿ ಹೋದ್ರೂ ಅಲ್ಲಿ ನೀರು, ಯಾವಾಗ ಬೇಕಾದ್ರೂ ಅವಾಗ ಮಳೆ ಬರ್ತಾ ಇರುತ್ತೆ. ಬಿಸಿಲು ಕೂಡ ಹಾಗೆ ಹೊಡೆಯುತ್ತೆ, ಅದು ಬೇರೆ ವಿಷಯ. ಬಟ್ ಮಳೆ, ಸ್ನೋ, ಬೆಟ್ಟಗಳು ಅದ್ಭುತವಾಗಿ ಕಾಣಿಸುತ್ತೆ. ಸೊ ಬನ್ನಿ ಹೋಗೋಣ ನಮ್ಮ ಉಶಿಗಾತಾಕಿ ಫಾಲ್ಸು, ನಮ್ಮ ಜಪಾನಿನ ಆಲ್ಪ್ಸಲ್ಲಿರೋದು. ಇಲ್ಲಿ ಯಾರೋ ಮನೆ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಇದು ಟೂರಿಸ್ಟ್ಗೆ ಅಂತ ಬರೋಕ್ಕೆ ಉಳ್ಕೊಳಕ್ಕೆ ಇರ್ತಾರಲ್ಲ, ಟ್ರೆಡಿಷ್ನಲ್ ಜಾಪನೀಸ್ ರ್ಯೋಕಾನ್ ಅಂತ ಕರೀತಾರೆ. ಮೋಸ್ಟ್ಲಿ ಅದೇ ಇರಬೇಕು ಅಂತ ನನ್ನ ಡೌಟು. ಯಾರೂ ಇಲ್ಲ ಕೇಳೋಣ ಅಂದರೆ, ಬಟ್ ಸ್ಟಿಲ್ ಈ ಥರ ಇದೆ. ಎಷ್ಟೊಂದು ಜನ ಇದ್ದಾರೆ, ಪರವಾಗಿಲ್ಲ, ಖಾಲಿ ಏನೂ ಇಲ್ಲ. ಎಲ್ಲಿ ದೂರದಲ್ಲೇ ಎಲ್ಲೋ ಅಲ್ಲಿ ಮೋಸ್ಟ್ಲಿ ನೀರಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸೌಂಡ್ ಬರ್ತಾ ಇದೆ ಆಗಲೇ ಗ್ರರ್ ಅಂತ. ಸೊ ಚೆನ್ನಾಗಿದೆ, ನಡೀರಿ. ಸೊ ಇದು ಬಂದುಬಿಟ್ಟು ಫಾಲ್ಸ್ ಹತ್ರ ಇರುವಂಥ ಒಂದು ಚಿಕ್ಕ ಪಾರ್ಕಿಂಗ್ ಲಾಟು. ಇದು ಆವಾಗಲೇ ನಾನು ಫುಲ್ ಇತ್ತು. ಸೊ ಹಾಗಾಗಿ ರಿವರ್ಸ್ ತೆಗೆದು ಬೇರೆಗಡೆ ಪಾರ್ಕಿಂಗ್ ಲಾಟಕ್ಕೆ ಇದು ಮಾಡಿದ್ದಾಯಿತು. ಸೊ ಇಲ್ಲಿಂದ ಹೋಗೋದು, ಬನ್ನಿ. ಸೊ ಮರಗಳು ಆವಾಗಲೇ ಹೇಳ್ದಂಗೆ ಎಷ್ಟೊಂದು ವೀಡಿಯೋಲ್ಲಿ ಹೇಳಿದ್ದೀನಿ, ಈ ಮರಗಳ ಹೆಸರು ಸುಗಿ ಅಂತ ಕರೀತಾರೆ. ಸೊ ಸುಗಿ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ನೋಡಿ, ಇದು ಉದ್ದಕ್ಕೆ ಹೋಗುತ್ತೆ. ಸೊ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಫಾಲ್ಸ್ಗೆ ಹೋಗ್ಬಿಟ್ಟು ವಾಪಸ್ಸು. ಸೊ ನಡೀರಿ ನೋಡೋಣ. ಏನ್ರಿ ಪವನ್, ಫುಲ್ ಹ್ಯಾಪಿನಾ? ಫುಲ್ ಸ್ವಿಮ್ಮಿಂಗ್ ಮಾಡ್ತೀರಾ? ಓ, ಬ್ರಿಡ್ಜು ಸಕ್ಕತ್ತಾಗಿದೆ ಅಲ್ಲ ಬ್ರಿಡ್ಜ್ಗಳು, ಇದು ಸೂಪರ್. ಫುಲ್ಲು ಅಳ್ಳಾಡ್ತಾ ಇದೆ, ಸಸ್ಪೆನ್ಷನ್ ಬ್ರಿಡ್ಜು, ಸೂಪರ್. ಕೆಳಗಡೆ ನೀರು ನೋಡಿ ಹೆಂಗೆ ಹರಿತಾ ಇದೆ, ಯಪ್ಪ, ಕ್ಲೀನ್ ಅಂದರೆ ಕ್ಲೀನ್ ವಾಟರು. ಫುಲ್ಲು ಶೇಕು ಸರ್, ಶೇಕ್ ಮಾಡಿ, ಶೇಕ್ ಅಬ್ದುಲ್ಲಾ. ಒಳ್ಳೆ ಮಜಾ ಇದೆ ಗುರು ಈ ಬ್ರಿಡ್ಜು. ಫುಲ್ ಶೇಕಿಂಗ್ ಆಯ್ತಾ, ಸಸ್ಪೆನ್ಷನ್ ಬ್ರಿಡ್ಜ್ ಅಲ್ಲ, ಒಳ್ಳೆ ಮಜಾ ಇದೆ, ಮಜಾ ಅಂದರೆ ಮಜಾ. ಇವತ್ತು ನಾನು ಹೈಕಿಂಗ್ ಬಂದಿರೋ ಅವಸ್ಥೆ ಹೆಂಗಿದೆ ನೋಡಿ. ಇದು ನಮ್ಮ ಝೀರೋ ಚಪ್ಪಲ್ಲು. ಸೊ ಝೀರೋ ಚಪ್ಪಲ್ ಹಾಕೊಂಡ್ಬಿಟ್ಟು ಫಸ್ಟ್ ಹೈಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆವಿ ಹೈಕ್ ಬೇಡ ಅಂತೇಳ್ಬಿಟ್ಟು ಚಿಕ್ಕ ಹೈಕ್ ಬಂದಿರೋದು. ಸೊ ಚಿಕ್ಕ ಹೈಕ್ ಮಾಡಿಬಿಟ್ಟು ನೋಡೋಣ ಅಂತ ಫಸ್ಟು, ದೊಡ್ಡ ಹೈಕ್ ಮಾಡೋಕ್ಕಿಂತ ಮುಂಚೆ. ಏನು ಸರ್, ನಡೀರಿ ಹೋಗೋಣ ಮುಂದೆ. ಉಶಿಗಾತಾಕಿ ಫಾಲ್ಸ್ ಅಂತೆ ಇಲ್ಲಿ ಬರ್ದವ್ರು ನೋಡಿ, ಡಿಟೋರ್ ಅಂತೆ, ತೊಗೊಳ್ಳಿ. ನಮ್ಮ ಚಪ್ಪಲ್ಲು ಝೀರೋದು ಆಯಿತಾ. ಸೊ ನಾನಂತೂ ಫುಲ್ಲು ಸುಮೇರ್ ರೆಕಮೆಂಡೇಷನ್ ಮೇಲೆ ತೊಗೊಂಡಿರೋದು, ಒಳ್ಳೆ ಚಪ್ಪಲ್ ಅಂತ ಹೇಳ್ಬಿಟ್ಟು. ನೋಡೋಣ ನಡೀರಿ ಹೆಂಗಿದೆ ಅಂತ. ಫುಲ್ ಫ್ಯಾಮಿಲಿ ಕ್ಯಾಂಪಿಂಗ್ ಮಾಡ್ತಿರೋದು ಕಾಣಿಸ್ತಾ ಇದೆ.
ಸೊ ಒಳ್ಳೆ ಎಂಜಾಯ್ಮೆಂಟು ನೀರ ಹತ್ರ ಮಕ್ಕಳನ್ನ ಕರ್ಕೊಂಡೋಗ್ಬಿಟ್ಟು ಈ ಥರ ಟೆಂಟ್ ಹಾಕ್ಕೊಂಡು ಫುಲ್ಲು ಮಜಾ ಮಾಡ್ತಾಯಿದ್ದಾರೆ. ಒಳ್ಳೆ ಟೈಮ್ ಪಾಸು, ಫ್ಯಾಮಿಲಿ ಬಾಂಡಿಂಗ್ ಟೈಮ್ ಥರ. ಅಲ್ಲೊಂದು ಟೆಂಟ್ ಇದೆ ನೋಡಿ, ಇಲ್ಲೊಂದು ಟೆಂಟ್ ಇದೆ, ಇಲ್ಲಿ ಜನ ಇದ್ದಾರೆ. ಸೊ ನಡೀರಿ ಹೋಗೋಣ. ಹಾಂ ಇಲ್ಲಿ ನೋಡಿ ನೀರು, ಯಪ್ಪ ಏನು ಪ್ಯೂರ್ ಆಗಿದೆ ರೀ ವಾಟರು. ಕೆಳಗಡೆ ಕಲ್ಲು ಕೂಡ ಕಾಣಿಸ್ತಾ ಇದೆ, ಆಳ ಇಲ್ಲ ಅಂತಲ್ಲ, ಸಖತ್ ಆಳ ಇದೆ, ಬಟ್ ಸ್ಟಿಲ್ ಕಲ್ಲು ಕೂಡ ಕಾಣಿಸ್ತಾ ಇದೆ. ಅಷ್ಟು ಪ್ಯೂರ್ ಆಗಿದೆ ನೀರು, ನೋಡೋಕ್ಕೆ ಒಂಥರ ಫುಲ್ ಖುಷಿಯಾಗತ್ತೆ. ಏನು ಪವನ್ ಫುಲ್ಲಾ ಫಿದಾಗೋಗ್ಬಿಟ್ರಾ? ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಅಮೇಝಿಂಗ್ ಫೀಲಿಂಗ್ ಆಯಿತಾ. ಭಯ ಅನ್ನೋದೇನೂ ಇಲ್ಲ. ಮೋಸ್ಟ್ಲಿ ಮಳೆ ಬಂದಾಗ ಇದು ತುಂಬ ಸ್ಲಿಪ್ಪರಿ ಆಗಿರುತ್ತೆ ಅನ್ಕೊತೀನಿ, ಅದಕ್ಕೆ ಬೇರೆ ಕಡೆ ಡಿಟೂರ್ ಕೊಟ್ಟಿದ್ದಾರೆ. ಬಟ್ ಯೂಶ್ವಲ್ ಆಗಿ ಖಾಲಿ ಏನೂ ಇಲ್ಲದೆ ಇರೋ ಟೈಮಲ್ಲಿ ಬಂದರೆ ಅಮೇಝಿಂಗ್ ಅಂದರೆ ಅಮೇಝಿಂಗ್ ಫೀಲು. ಆ ನೀರಿನ ಶಬ್ದ ಏನಿದೆಯಲ್ಲ, ಸಖತ್ ವೈಬ್ರೇಷನ್ ಇದೆ ಗುರು, ಸೂಪರು. ಆಮೇಲೆ ಕೆಳಗಡೆ ನೋಡ್ತಾ ಇದ್ದರೆ ನೀರು ಕ್ಲೀನಾಗಿದೆ, ಸೂಪರ್ ಅಂದರೆ ಸೂಪರ್, ಒಂಥರ ಒಳ್ಳೆ ಫೀಲಿಂಗ್ ಬರುತ್ತೆ. ಎಕ್ಸೈಟೆಡ್, ಜಸ್ಟ್ ಎಕ್ಸೈಟೆಡ್. ಸೊ ಇಲ್ಲಿಂದ ಹತ್ತಿರದಿಂದ ವಾಟರ್ ಫಾಲ್ ಕಾಣಿಸ್ತಾ ಇದೆ ನೋಡಿ. ಇವಾಗ ಸೌಂಡ್ ಮಾತ್ರ ಒಂಥರ ಫುಲ್ಲು ಕಿವಿ ಗಿರ್ರ್ ಅನ್ಬೇಕು, ಆ ಲೆವೆಲಿಗೆ ಸೌಂಡ್ ಬರ್ತಾ ಇದೆ. ಹೈಟು 30 ಮೀಟ್ರ್ ಇದೆ ಅಷ್ಟೇ. ಇದು ತುಂಬ ದೊಡ್ಡ ವಾಟರ್ ಫಾಲ್ ಏನಲ್ಲ. ಮೇಲ್ಗಡೆ ಒಂದು ಸೆಕೆಂಡ್ ವಾಟರ್ ಫಾಲ್, ಅದ್ರ ಹಿಂದೆ ಥರ್ಡ್ದಿದೆ. 1 2 3 ಲೇಯರ್ ವಾಟರ್ ಫಾಲ್ ಬೀಳುತ್ತೆ ಇಲ್ಲಿಂದ. ಸೊ ಇದಕ್ಕೆ ಅಪ್ರೋಚ್ ಹೆಂಗಿದೆ ಅಂತ ಹುಡುಕ್ತಾ ಇದ್ದೀನಿ, ಗೊತ್ತಿಲ್ಲ ನನಗೆ. ಇಲ್ಲಿ ಅಪ್ರೋಚ್ ಆಗಲಿಲ್ಲ ಅಂದರೆ ಆವಾಗಲೇ ಅಲ್ಲಿ ಬಂದ್ವಲ್ಲ ಹಿಂದ್ಗಡೆ, ಅಲ್ಲೇ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನು. ಸೊ ಈ ಥರ ಇದೆ ಉಷಿಗಾದಕ್ಕೆ ಫಾಲ್ಸು. ಸೊ ವಾಟರ್ ಫಾಲ್ಸ್ ನೋಡಿದ್ವಿ. ವಾಟರ್ ಫಾಲ್ಸ್ ನೋಡಿದ್ಮೇಲೆ ಅಲ್ಲಿ ಮೇಲ್ಗಡೆ ಇನ್ನೊಂದೇನೋ ಇದೆಯಂತೆ, ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ನೀರಲ್ಲಿ ಜಂಪ್ ಮಾಡೋಣ ಅಂತ. ಸೊ ಬರ್ತಾ ಇರಿ ನಮ್ಮ ಜೊತೆ, ನೋಡೋಣ ಏನಿದೆ ಅಂತ, ಅದು ವರ್ತಾ ನಾಟ್ ವರ್ತಾ ಅಂತ. ಬಟ್ ನಾನು ಅವಾಗಿಂದ ಹುಡುಕ್ತಾ ಇರೋದೇನೆಂದರೆ ಅಲ್ಲಿಗೆ ಹೆಂಗೆ ಹೋಗೋದು ಅಂತ. ಸೊ ಅದನ್ನು ಒಂದು ಡಿಕೋಡ್ ಮಾಡಬೇಕು. ಹೆಂಗೆ ಡಿಕೋಡ್ ಮಾಡೋದಂತ ಗೊತ್ತಿಲ್ಲ, ಯಾರೂ ಬರ್ತಾ ಇಲ್ಲ ಜನ. ಸೊ ನೋಡೋಣ ಅಲ್ಲಿ ಕೆಳಗೆ ಇಳಿದ ಮೇಲೆ ಏನು ಕತೆ, ಏನು ಪರಿಸ್ಥಿತಿ ಅಂತ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ. ಫಸ್ಟು ಅಬ್ಸರ್ವೇಟ್ರಿ ನೋಡ್ಕೊಂಬರೋಣ ಬನ್ನಿ. ನಾವು ಬರ್ದವ್ರು ನೋಡಿ, ಕೊಯ್ಜಿ ಪಾಸ್ ಅಂತೆ, 700 ಮೀಟ್ರು ಹಿಂಗೆ ಹೋಗ್ಬೇಕಂತೆ. ಸೊ ಪವನ್ ಯಾಕೋ ಆಗಲೇ ಸುಸ್ತಾದಂಗಿದ್ದಾರೆ. ಏನು ಸರ್ ಪವನ್ ಸುಸ್ತಾ? ಸುಸ್ತಾಗಿದೆ. ಏನು ಅಷ್ಟೊತ್ತಿಗೆ? ಇಲ್ಲೇನು ಬಿಸಿಲು ಇಲ್ಲ ತಾನೇ, ತಣ್ಣಗಿದೆ? ಹಾಂ ತಣ್ಣಗಿದೆ. ಹಾಂ, ಆದರೆ ಇದು 10 ಇಳ್ದು ನನ್ನ ವೆಯ್ಟ್ ಎಲ್ಲ ಡೌನ್ ಆಗೋಯ್ತು. ಮತ್ತು ನಿಮ್ದು ಅದೇ ಅಲ್ವಾ ಟಾರ್ಗೆಟು, ವೇಟ್ ಡೌನು? ನಮ್ಮ ಜೊತೆ ಇರಿ, ವೇಟ್ ಡೌನ್ ಮಾಡಿಸ್ತೀವಿ ನಾವು. ಸೊ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಆಗಿದೆ. ಇದನ್ನು ಜಾಪನೀಸಲ್ಲಿ ಫಾರೆಸ್ಟ್ ಬೇದಿಂಗ್ ಅಂತ ಕರೀತಾರೆ. ಸುತ್ತ ಪ್ರಕೃತಿಯ ಮಡಿಲಲ್ಲಿ ತಿರುಗಾಡೋದನ್ನ, ಅದಕ್ಕೂ ಕೂಡ ಒಂದು ಟರ್ಮ್ ಇಟ್ಟಿದ್ದಾರೆ ಜಾಪನೀಸ್ ಅವರು, ಫಾರೆಸ್ಟ್ ಬೇದಿಂಗ್ ಅಂತ ಕರೀತಾರೆ. ಸೊ ಅದನ್ನು ನಾವು ಮಾಡ್ತಾಯಿದ್ದೀವಿ, ಫಾರೆಸ್ಟ್ ಬೇದಿಂಗ್. ಮನಸ್ಸು ತುಂಬ ಖುಷಿ ಆಗುತ್ತಂತೆ ಫಾರೆಸ್ಟ್ ಬೇದಿಂಗ್ ಮಾಡಿದ್ರೆ. ನೀವು ಯಾರಾದರೂ ಟ್ರೈ ಮಾಡಿ ಫಾರೆಸ್ಟ್ ಬೇದಿಂಗ್ ಮಾಡೋಕ್ಕೆ. ಏನು ಸರ್ ಮನಸ್ಸು ಖುಷಿ ಆಗ್ತಾ ಇದೆಯಾ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಹಾಂ ಸೊ ಪವನ್ ಅವ್ರು ಹಾಗೇನೋ ಆನ್ಸರ್ ಇಲ್ಲ, ಮನ್ಸು ಖುಷಿ ಆಗ್ತಾ ಇದೆಯಾ ಇಲ್ವಾ ಅಂತ. ಬೀಳ್ತಾ ಇದ್ದೀನಿ ಗುರು ಮಾತಾಡ್ತಾ. ನಡೀರಿ ಹೋಗೋಣ. ಸೊ ಪವನ್ ಅವ್ರಿಗೆ ಯಾಕೋ ಸುಸ್ತಾಗ್ತಿದೆಯಂತೆ, ಬರೋದಂತೆ. ನಾವು ಒಬ್ಬರೇ ಹೋಗೋಣ, ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಬ್ಸರ್ವೇಟ್ರಿ. ಬೇಗ ಹೋಗೋಣ, ನಡೀರಿ. ಸೊ ಇಲ್ಲಿ ಹೊಸದೇನೋ ಬೋರ್ಡ್ ಬಂತು ನೋಡಿ, ಶಾರ್ಟ್ ಕಟ್ ಅಂತೆ. 150 ಮೀಟ್ರ್ ಅಷ್ಟೇ, ಹಿಂಗೆ ನೋಡ್ಕೊಂಡು ಹೋಗ್ಬೇಕಂತೆ. ಶಾರ್ಟ್ ಕಟ್ 1 ಫೂಟ್, 150 ಮೀಟರ್ಸ್. ನಾವು 1 ಫೂಟ್ ಎಲ್ಲ ಇರೋದು, ನಡೀರಿ. ಓ ಇಲ್ಲಿ ಬಂತು ಬೋರ್ಡು, ಇದೆ ಅಂತೆ ಕೊಯ್ಜಿ ಪಾಸು. ಅಲ್ಲೇನೋ ಬೆಲ್ ಆಫ್ ಫುಲ್ಫಿಲ್ಮೆಂಟ್ ಅಂತೆ, ಆಯಿತಾ? ಅದನ್ನು ಹೋಗ್ಬಿಟ್ಟು ಗಂಟೆ ಬಾರಿಸಿ ಹೋಗೋಣ, ನಡೀರಿ.
ಸೊ ಬೆಲ್ ಆಫ್ ಫುಲ್ಫಿಲ್ಮೆಂಟ್. ಸೊ ಇಲ್ಲಿ ಮೇಲ್ಗಡೆ ಅಬ್ಸರ್ವೇಟ್ರಿ ಇದೆ. ಸೊ ಈ ಥರ ಬನ್ನಿ ಹೋಗೋಣ ಅಲ್ಲಿಗೆ. ಓ ನೈಸ್. ಇಂದ ಈ ಥರ ಕಾಣಿಸುತ್ತೆ. ಅಲ್ಲೇನು ಹಳ್ಳಿ ಕಾಣ್ತಾ ಇದೆಯಲ್ಲ, ಅದೇ ಬಂದ್ಬಿಟ್ಟು ಕೀಸೋ ಮತ್ತು ಓಫುನ ಹಳ್ಳಿ. ಸೊ ಪೂರ್ತಿ ಎಲ್ಲ ಕಡೆ ಬೆಟ್ಟಗಳು, ಮಧ್ಯದಲ್ಲಿ ಮಾತ್ರ ಒಂದು ವ್ಯಾಲಿಲಿ ಹಳ್ಳಿ. ಸಕ್ಕತ್ತಾಗಿದೆ ಸೆಟ್ಟಿಂಗು. ಸೊ ಒಳ್ಳೇದಾಯಿತು, ಆಲ್ಮೋಸ್ಟ್ 700 ಮೀಟರ್ಸ್ ಇಲ್ಲಿಗೆ ಬಂದಿದ್ದಕ್ಕೆ. ಸೂಪರ್ ಸೂಪರ್. ಅಬ್ಸರ್ವೇಟ್ರಿ ನೋಡಿದ್ದಾಯಿತು. ಬೆಲ್ ಆಫ್ ಫುಲ್ಫಿಲ್ಮೆಂಟ್ ಅಂತ ಏನೋ ಅದ್ರದ್ದು ಏನರ್ಥ ನಂಗೆ ಗೊತ್ತಿಲ್ಲ, ಅದನ್ನು ಬಾರಿಸಿದ್ದಾಯಿತು. ಇನ್ನೇನು ಕೆಳಗೆ ಹೋಗ್ಬಿಟ್ಟು ನೀರಲ್ಲಿ ಜಂಪ್ ಹಾಕೋಣ, ಹಂಗೆ ಪವನ್ ಅವ್ರನ್ನ ಎತ್ತಾಕೊಳ್ಳೋಣ ಅಲ್ಲಿಂದ. ನಡೀರಿ. ಒಂಥರ ಟ್ರೇಲ್ ರನ್ ಮಾಡ್ಕೊಂಬಂದೆ, ಒಳ್ಳೆ ಮಜಾ ಬಂತು ಗುರು. ಕಿಕ್ಕು ಅದಂತೂ ಸೂಪರಾಗಿತ್ತು, ಒಳ್ಳೆ ಮಜಾ ಬಂತು ಟ್ರೇಲ್ ರನ್ನು. ಸುಮೇರ್, ನೀನು ಒಂದು ವೇಳೆ ಈ ವ್ಲಾಗ್ ನೋಡ್ತಾ ಇದ್ದರೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಸಜೆಷನ್. ಸಾಕಾಗಿದೆ 0. ನೀವು ಕೂಡ ಯಾರ್ಯಾರು ಟ್ರೆಕ್ ಮಾಡ್ತಾ ಇದ್ದೀರೋ ಒಂದು ಸತಿ ಖಂಡಿತವಾಗ್ಲೂ ಟ್ರೈ ಮಾಡಿ ಝೀರೋ ಸ್ಯಾಂಡಲ್ಸ್ನ. ಒಂಥರ ನ್ಯಾಚುರಲ್ ಫೀಲಿಂಗ್ ಬರುತ್ತೆ, ಸಕ್ಕತ್ತಾಗಿದೆ. ಗಾಡ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ ಗುರು, ಇದು ಅಡ್ವರ್ಟೈಸ್ಮೆಂಟು ಅಲ್ಲ, ಸ್ಪಾನ್ಸರ್ಶಿಪ್ಪು ಅಲ್ಲ, ನನ್ನ ಸ್ವಂತವಾದ ಒಪಿನಿಯನ್ನು ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಕೊಟ್ಟಿರೋದಷ್ಟೇ. ಬನ್ನಿ ಹೋಗೋಣ ಮುಂದೆ. ಬಂದೆ, ಪವನ್ ಅವ್ರು ನಿಂತ್ಕೊಂಡವ್ರೆ. ಇದಾರೆ, ಯಾಕೆ ಬರಲಿಲ್ಲ ನೀವು? ಏನಾಯ್ತು? ಸುಸ್ತಾಯ್ತಪ್ಪ ನನಗೆ. ಹೌದಾ? ಅಲ್ಲಿ ಕಾರಲ್ಲೇ ಹೋಗ್ಬೋದು, ನಡ್ಕೊಂಡ್ರಿ. ಇಲ್ಲ ಸರ್, ಒಂದು ಒಳ್ಳೆ ಕಿಕ್ ಬಂತು. ಟ್ರೇಲ್ ರನ್ನಿಂಗ್ ಮಾಡಿದೆ ನಾನು, ಟ್ರೇಲ್ ರನ್ನಿಂಗ್. ಹಾಂ, ನಮ್ಮ ಝೀರೋ ಸ್ಯಾಂಡಲ್ಸಲ್ಲಿ. ಸೊ ನಡೀರಿ ಹೋಗೋಣ ಮುಂದೆ ಟ್ರೇಲ್ ರನ್ನಿಂಗ್. ಇವಾಗ ಹೋಗ್ಬಿಟ್ಟು ನೀರಲ್ಲಿ ಜಂಪ್ ಹಾಕೋದು ಅಷ್ಟೇ ತಾನೇ. ಲೆಟ್ಸ್ ಗೋ, ಲೆಟ್ಸ್ ಗೋ. ಸೊ ಇಲ್ಲಿ ಮತ್ತೆ ಇನ್ನೊಂದು ಅಪ್ರೋಚ್ ಇದು ಮಾಡಿದ್ದಾರೆ, ಲ್ಯಾಡರ್ ಥರ ಮಾಡಿದ್ದಾರೆ ಇಳ್ಕೊಂಡು ಹೋಗೋಕ್ಕೆ. ಸ್ಲಿಪ್ ಆಗುತ್ತಂತೆ ಕಾಲು, ಹುಷಾರು. ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ಫಾಲ್ಸು. ನೀರು ನೋಡಿ ಕೆಳಗೆ ಹಚ್ಚ ಹಸಿರು, ಅಂದರೆ ಪ್ಯೂರ್ ನೀರು ಬರುತ್ತಲ್ಲ ಆ ಥರದ್ದು. ಸೂಪರ್. ಮೋಸ್ಟ್ಲಿ ನಂಗೆ ಗೊತ್ತಿರಂಗೆ ಇದೇನಿದೆಯಲ್ಲ, ಹಿಂಗೆ ನಡ್ಕೊಂಡು ಹೋದ್ವಿ ನಾವು. ಇಲ್ಲಿಂದ ಹೋಗಿ ಈ ನೀರಲ್ಲಿ ಪಾಸ್ ಮಾಡ್ಕೊಂಡು ಹೋದರೆ ನಮ್ಗೆ ವಾಟರ್ ಫಾಲ್ ಬರುತ್ತೆ. ಬಟ್ ಯಾಕೋ ಬೇಡ, ಮೇಲ್ಗಡೆ ಕೇಳಿದೆ ಒಂದಿಷ್ಟು ಜನಕ್ಕೆ, ರಿಸ್ಕ್ ಅಂತ ಹೇಳಿದ್ರು. ಸೊ ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿ ಬರೀ ನೀರಲ್ಲಿ ಆಟ ಆಡೋಣ ಅಂತ ಡಿಸೈಡ್ ಮಾಡಿರೋದು. ಅದಲ್ಲದೆ ತುಂಬ ಲೇಟ್ ಈವ್ನಿಂಗ್ ಕೂಡ ಆಗ್ತಾ ಇದೆ. ಸೊ ನಡೀರಿ, ಫಸ್ಟ್ ವಾಟರ್ ಒಳಗೆ ಬೀಳೋಣ. ಹಲೋ, ಈಸ್ ದ ವಾಟರ್ ಕೋಲ್ಡ್? ಕೋಲ್ಡ್? ಸಮುಯಿ 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 ಕೋಲ್ಡ್. ಎಂಜಾಯ್. We don't gotta stay. I can feel it, it burns inside me. Take away the pain, we can go insane. I can feel it, it burns inside me. ಇವಾಗ ನಮ್ಮ ಸರ್ದಿ ನೀರೊಳಗೆ ಹೋಗೋಕ್ಕೆ ಹೋಗೋಣ. ನೀರಲ್ಲಿ ಹುಷಾರು, ಹುಷಾರು ಪವನ್, ಹುಷಾರು. ಜಾರತ್ತೆ ಕಾಲು, ತಳ್ಳುತ್ತೆ ನೀರು, ಹುಷಾರು. ಬಂಡೆ ಮೇಲೆ ಕೂತ್ಕೊಂಡು ಹೌದಾ? ಅಷ್ಟೇನಾ ನೀವು ಮಾಡೋದು? ಮಾಡಿ ಮಾಡಿ ಬಂಡೆ ಮೇಲೆ ಕೂತ್ಕೊಂಡು ನಮ್ಮ ವಿಡಿಯೋ ತೆಗೀರಿ ಸಾಕು ಬೇಡ್ರೆ. ತಗೊಳ್ಳಿ. ಸೊ ಹೋಗೋಣ ಬನ್ನಿ ನೀರಿಗೆ. ಐಸು, ರೆಫ್ರಿಜಿರೇಟರ್ ವಾಟರು. ಆಳ ಏನೂ ಇಲ್ಲ, ಪರವಾಗಿಲ್ಲ. ನೀರಿನ ರಭಸ ಸ್ವಲ್ಪ ಇದೆ ಅಷ್ಟೇ. ಬಟ್ ಇನಿಷಿಯಲ್ ಆಗಿ ತಣ್ಣಗೆ ಅನ್ಸುತ್ತೆ, ಬಟ್ ಆಫ್ಟರ್ ದಟ್ ವೆರಿ ನೈಸ್. ಸೂಪರ್ ಆಗಿದೆ. ಬಂದಾಗ ನೀವು ಸಕ್ಕತ್ತಾಗಿದೆ ನೀರು ಮಾತ್ರ. ಏನ್ ಪ್ಯೂರ್ ಆಗಿದೆ. ಹೋಗಿ ಬರ್ತೀನಿ ಬನ್ನಿ ನೋಡೋಣ. ನಾನೊಂದು ಸತಿ ಹಿಂಗೆ ಹೋಗಿ ಬರ್ತೀನಿ ಅಲ್ಲಿ ಅರ್ಧ ತನಕ. ಬ್ಯೂಟಿಫುಲ್ ಆಗಿದೆ ಅಲ್ಲ, ಬ್ಯೂಟಿಫುಲ್. ಹೋಗಿ ಸೀದಾ ಒಳಗೆ ಹೋಗ್ಬಿಡಿ, ಒಂದೇ ಸತಿ ಒಳಗೆ ಹೋಗ್ಬೇಡಿ.
ಒಳಗೆ ಹೋಗಿ 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 ಒಳಗೆ ಹೋಗಿ 1 2 3 ಒಳಗೆ ಒಳ್ಳೆ ಮಜಾ ಇದೆ ಆ್ಯಕ್ಚುಲಿ ಅಲ್ಲ. ಒಳಗೆ ಕೂತ್ಕೊಂಬಿಡಿ ಒಂದು ಸ್ವಲ್ಪ ಹೊತ್ತು, ತಣ್ಣಗಾಗತ್ತೆ, ಸರಿ ಹೋಗುತ್ತೆ. ಇಲ್ಲಿಂದ ಏನು ವ್ಯೂ ಇದೆ ನೋಡಿ, ಸೂಪರ್ ಆಗಿ ಕಾಣಿಸುತ್ತೆ ಗುರು. ಸೂಪರ್ 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 ಆಗಿದೆ ಜಾಗ, ಮಾತ್ರ ವರ್ತಿಟ್ಟು. ಒಂದು ವೇಳೆ ನಿಮ್ಮ ಹತ್ರ ಕಾರ್ ಇದ್ದರೆ ಖಂಡಿತವಾಗ್ಲೂ ಈ ಜಾಗಕ್ಕೆ ಬನ್ನಿ, ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಮೇಝಿಂಗ್ ಅನುಭವ ಇದೆ ಗುರು. ಇಲ್ಲಂತೂ ಅಲ್ಟಿ ಜಾಗ ಅಂತಾರಲ್ಲ ಹಂಗಿದೆ. ಏನ್ರಿ ಪವನ್, ಚಿಕ್ಕಮಗಳೂರು ಚೆನ್ನಾಗಿದ್ಯಾ ಊರು? ಚಿಕ್ಕಮಗಳೂರು ಥರನೇ ಇದೆ ಇದು. ಹೌದಾ? ಕಮಾನ್ 2 ಹೋಗ್ಬೇಕು ಒಳಗೆ. ಇಂದ ಬರೀ ನೀರು ಪ್ಯೂರ್ ಆಗಿದೆ ಕ್ಲೀನ್ ಆಗಿದೆ ಅಂತ ತೋರಿಸಿ ಹೇಳ್ತಾ ಇದ್ದೆ. ಸೊ ಇವಾಗ ಒಳಗೆ ನಿಮ್ಮನ್ನೇ ಕರ್ಕೊಂಡೋಗಿ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ ಬನ್ನಿ. ಪವನ್ ಅವ್ರು ಏನೋ ಮಾಡ್ತಾವ್ರೆ, ಕಾಲ್ ನೋಡಿ ಪವನ್ದು ಕಾಣಿಸ್ತಾ ಇದೆಯಾ? ಆಳ ಇದ್ರೂ ಕ್ಲೀನಾಗಿ ಕಾಲ್ ಕಾಣಿಸುತ್ತೆ. ಸೊ ವ್ಯೂ ಅಂದರೆ ವ್ಯೂ ಗುರು, ಇಲ್ಲಂತೂ ಅಲ್ಟಿಯಾಗಿದೆ. ಇವಾಗ ನನ್ನ ಜೊತೆ ನೀವು ಟಿಪ್ ತಗೊಳ್ಳಿ. 1 2 3 ಬೇಜಾನ ಆಸೆ ಆಗ್ತಾ ಇದೆ, ಸ್ವಲ್ಪ ಒಳಗೋಗೋಣ ಅಂತ ಧೈರ್ಯ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ ಒಳಗೆ. ಇಲ್ಲಿ ತನಕ ಬಂದಿದೆ ನೀರು. ಸೂಪರ್ 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 ಸೂಪರ್. ಬನ್ನಿ ನೀವು ನನ್ನ ಜೊತೆ ಒಳಗೆ ಇವಾಗ. 1 2 3 ನೋಡಿದ್ರಲ್ಲ, ಸೂಪರ್ ಸೂಪರ್ ವಾಟರ್ ಗುರು. ಇದಂತೂ ಏನ್ ಕ್ಲೀನ್ ಆಗಿದೆ ಅಂದ್ರೆ ಆರಾಮಾಗಿ ಇಲ್ಲಿಂದ ಎತ್ಕೊಬಿಟ್ಟು ಹಿಂಗೆ ನೀರು ಕುಡಿಬೋದು, ಅಷ್ಟು ಚೆನ್ನಾಗಿದೆ ನೀರು, ಮಾತ್ರ ಸೂಪರ್ ಆಗಿದೆ. ನೀರಿಂದ ಆಚೆ ಬಂದೆ, ಒಂದೊಳ್ಳೆ ಮಜಾ ಬಂತು ಗುರು. ರಿಫ್ರೆಶಿಂಗ್ ಡಿಪ್ ಅಂತಾರಲ್ಲ ಅದು ಆಯ್ತಾ. ಸೊ ಅಷ್ಟು ಹೇಳ್ತಾ ಸೂರ್ಯಾಸ್ತ ಕೂಡ ಆಗ್ತಾ ಇದೆ. ಸೊ ಇವಾಗ ಇಲ್ಲಿಂದ ಹೊರಡುವ ಸಮಯ ಬಂತು. ಖುಷಿಯಾದಕ್ಕೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ವಾಟರ್ಫಾಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಾನಂತೂ ಸಕ್ಕತ್ತಾಗಿ ಇಷ್ಟಪಟ್ಟೆ, ನಿಮಗೂ ತೋರ್ಸೋಕ್ಕೆ ಟ್ರೈ ಮಾಡಿದೆ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾಸಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಟಾಪಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಕೀಪ್ ರಾಕಿಂಗ್, ಕೀಪ್ ಎಂಟರ್ಟೈನಿಂಗ್.